ಇದೊಂದು ಧಾರವಾಡಿಗಿರುವಂಥ 4 ಎಕರೆ ಫುಲ್ಲಿ ಡೆವಲಪ್ಡ್ ಫಾರ್ಮು. ಈ ಥರ ಧಾರವಾಡಿಗೆ ಎದುರುಗಡೆ ಈ ಲ್ಯಾಂಡ್ ಎದುರುಗಡೆ ಮತ್ತು ಬ್ಯಾಕ್ ಸೈಡ್ ಒಳ್ಳೆ ಎಲ್ ವ್ಯೂ ಇದೆ. ಇದು ಒಂದು ಸೀಸನ್ನು ಬೇಸಿಗೆನಲ್ಲೂ ಕೂಡ ಇಲ್ಲಿ ರಾಗಿ ಈ ಥರ ಬೆಳೆದಿದೆ, ಗ್ರೀನರಿ ಇದೆ ಅಂತಂದರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀರಾವರಿ ಯಾವ ಥರ ಇರ್ಬೋದು ಅಂತೇಳಿ. ಇಲ್ಲಿ ಅಕ್ಕಪಕ್ಕ ಎಲ್ಲ ಬೇರೆ ಫಾರ್ಮ್ ಹೌಸ್ಗಳಿದೆ. ಅಳತೆ ಅದ್ಬಸ್ತಾಗಿ ಡೆವಲಪ್ ಆಗಿರುವಂಥ ಫಾರ್ಮ್ ಇದು. 4 ಎಕರೆ. ಈ ಥರ ಎಲ್ಲ ನೋಡಿ ಬಾರ್ಡ್ರಲ್ಲಿ ದಬ್ಬೆ ಗಿಡಗಳು ಹಾಕಿದ್ದಾರೆ. ಇವು ರೆಡ್ ಸಾಯಿಲು. ಬ್ಯಾಕ್ ಡ್ರಾಪಲ್ಲಿ ನೋಡಿ ಫ್ರಂಟಲ್ಲಿ ಅದೊಂದು ಇಲ್ವ್ಯೂ ತೋರಿಸ್ತಾ, ಬ್ಯಾಕ್ ಡ್ರಾಪಲ್ಲಿ ಇದು ಥರ ಒಂದು ಒಳ್ಳೆ ಇಲ್ವ್ಯೂ ಇರುವಂಥ ಪ್ರಾಪರ್ಟಿ. ಸೊ ನಾನು ಲ್ಯಾಂಡ್ ಒಳಗಡೆಯಿಂದ ಬರ್ತಾಯಿದ್ದೀನಿ. ನಿಮಗೆ ಎಂಟ್ರೆನ್ಸ್ ತೋರಿಸಿದ್ನಲ್ಲ ಅದೇ ಮೇನ್ ರೋಡು ನೋಡಿ. ಅಕ್ಕಪಕ್ಕದಲ್ಲೆಲ್ಲ ಬೇರೆ ಫಾರ್ಮ್ ಹೌಸ್ಗಳು ನೋಡ್ಬೋದು. ಒಂದು ಟೂರಿಸ್ಟ್ ಪ್ಲೇಸ್ಗೆ ಹೋಗುವಂಥ ಮೇನ್ ರೋಡು. ಯಾವಾಗಲೂ ವೆಹಿಕಲ್ ಕ್ರೌಡು ಈ ಥರ ಇರುತ್ತೆ. ಬೋರ್ ಎಷ್ಟಿರಲ್ಲಿರೋದು? ಒಂದೇ ಬೋರಲ್ಲಿ 3 ಇಂಚ್ ನೀರಿರೋದ್ರಿಂದ ಇಷ್ಟೆಲ್ಲ ಲ್ಯಾಂಡ್ನ ಮೇಂಟೈನ್ ಮಾಡ್ತಾಯಿದ್ದಾರೆ. ನೋಡಿ ಬ್ಯಾಕ್ ಡ್ರಾಪಲ್ಲಿ ಈ ಥರದೊಂದು ಬೆಟ್ಟ. ಸೊ ಲ್ಯಾಂಡ್ ಬ್ಯಾಕ್ ಸೈಡಲ್ಲಿ ಈ ಥರ ಒಳ್ಳೆ ಇಲ್ವ್ಯೂ ಇರುವಂಥ ಜಾಗ ಇದು. ಇದೆಲ್ಲ ಅಷ್ಟ ಬರೀ 20 ಕುಂಟೆ ಖರಾಬ್ ಅದೇ ಇದರಲ್ಲಿ. ಅದು 10 ಕುಂಟೆ ಖರಾಬು ಅಲ್ಲಿ ಹಂಗೆ 10 ಕುಂಟೆ ಪಕ್ಕ. ಇದರಲ್ಲಿ 4 ಎಕರೆ ಪಟ್ಟ, ಒಂದು 30 ಕುಂಟೆ ಖರಾಬ್ ಬರುತ್ತೆ. ಇಲ್ಲಿ ಕೆಲವೊಂದು ಹಣ್ಣಿನ ಗಿಡಗಳು ಹಾಕಿದ್ದಾರೆ. ಇದು ರೋಸ್ ಹಾಕಿದ್ದಾರೆ. ಈಗ